ನಾನೀಗ ನಮ್ಮ ಸಂಸಾರದ ಬಗ್ಗೆ ನಿಮ್ಮ ಹತ್ರ ಯಕ್ಕಾಚಿಕೆ ಹೇಳ್ಕೋಬೇಕು. ನಾನು ಅದು ಯಾವ ಜನ್ಮದಲ್ಲಿ ಅದು ಎಷ್ಟು ಕೆರೆಯಲ್ಲಿ ಸ್ನಾನ ಮಾಡಿದ್ನೋ ಈ ಜನ್ಮದಲ್ಲಿ ನನ್ನ ಹೆಂಡತಿನ ಗೆದ್ಕೊಂಬಿಟ್ಟೆ. ನನ್ನ ಹೆಂಡತಿ ಪಾರ್ವತಿ ನನಗೆ ಸಿಗಬೇಕಂದ್ರೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತೇಳ್ರು. ಆದ್ರೆ ನಾನು ಕೋರ್ಟ್ನಲ್ಲಿ ಕೇಸೇ ಗೆಲ್ತಾ ಇಲ್ಲ, ಅದೇ ಬೇಜಾರು. ಆದ್ರೂ ನನಗೆ ಹೆಮ್ಮೆ ಇದೆ, ನನ್ನ ಹೆಂಡತಿ ವೈಶಾಲಿನ ನಾನು ಸಂಪೂರ್ಣವಾಗಿ ಗೆದ್ಕೊಂಡ್ಬಿಟ್ಟಿದ್ದೀನಿ. ಬಹಳ ಕಷ್ಟಪಟ್ಟಿದ್ದೀನಿ ಅವಳು ಪಡೆಯಕ್ಕೆ. ಅವಳು ಬಂದು ನನ್ನ ಜೀವನದ 7 ಅದೃಷ್ಟ ಭಾಗ ತಗೊಂಡು ಹೋಗ್ತಾನೆ. ಅಮ್ಮನೇ ಹೇಳ್ತಿಲ್ಲೋ ನನ್ನ ಹೆಂಡತಿ ಕಿರಿಕು, ಅವಳು ತಟ್ಟೆಗೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ. ಕಾಮಿಡಿ ಆಕ್ಟರ್ಗೆ ಕಾಮಿಡಿ ಏನೋ ಅದು ತಮಾಷೆ ಮಾಡಿದೆ ಬಿಡಮ್ಮ. ನನ್ನ ಹೆಂಡತಿ ನನ್ನ ಅಂಗೈಲಿಟ್ಟು ಸಾಕ್ತಾಳೋ. ಏನ್ರೋ ಅವತ್ತಿಂದ ನಿಮ್ಮ ಹೆಂಡತಿ ಕಿರಿಕು ತುಂಬಾ ತೊಂದರೆ ಕೊಡ್ತಾರೆ ಅಂತ ಇದ್ರಿ, ಮತ್ತೆ ಅವ್ರು ಇಲ್ದೇ ಇರುವಾಗ್ಲೇ ಪಾರ್ಟಿನೂ ಇಟ್ಕೊಂಡಿದ್ದೀರಾ. ನನ್ನ ಹೆಂಡತಿ ಮನೇಲಿದ್ದಾಗ ಒಂದು ಲೆಕ್ಕದ ವಿಚಾರವಾಗಿ ಒಂದು ಮಾತು ಬೈದಕರ ಅಷ್ಟಕ್ಕೆ ಬಿಟ್ಟು ಹೋಗೇ ಬಿಟ್ರು. ಅವ್ರು ಹೋದ್ರೆ ಏನಾಯ್ತು? ನೀವು ನನ್ನ ಆತ್ಮ ಸ್ನೇಹಿತರಿದ್ರಲ್ಲ, ಇವತ್ತು ಹೊತ್ತಿಗೆ ಊಟ ನಿದ್ದಿಲ್ಲದ್ರೆ ಏನಾಯ್ತು? ಪಾರ್ಟಿಯಲ್ಲಿ ಇರಬೇಕಾದದ್ದು ಎಲ್ಲ ಇದೆ. ಎಂಜಾಯ್ ವರ್ಷ. ಮನೆಯಲ್ಲಿ ಹೆಂಡತಿ ಇರ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಅಲ್ವಾ ನನ್ನ ಪಟ್ಲಗುಲಾಟ್ಲಗ. ಏನ್ರಿ ನಾವು ಮನೇಲಿ ಇಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಮನೆ ಕರ್ಕೊಂಡ್ಬಂದು ಪಾರ್ಟಿ ಮಾಡ್ತಾ ಇದ್ದೀರಾ? ಹೆಂಡತಿರ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿನಾ? ಇಷ್ಟೋ ತನಕ ನೀವು ಹೇಳಿದ್ದೆಲ್ಲ ನಿಜನೇನ್ರಿ? ನಿನ್ ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ. ಆದ್ರೆ ನೀವು ದೂರದಲ್ಲಿದ್ದವರು ನನ್ನ ಮನೇಲಿ ಪಾರ್ಟಿ ಮಾಡ್ತಿದ್ರಿ ಅಂತ ನಂಗೆ ಗೊತ್ತಾಯ್ತಮ್ಮ. ತಮ್ಮ ಹಂಗೇನ್ ಕೆಲಸ ಮಾಡ್ತೀರಂತ ನಮಗ್ ಮೊದ್ಲಾಗ ಗೊತ್ತಿತ್ರಿ. ಅದಕ್ಕೆ ನನ್ ಮನ್ಸುಡಿ ನಾನ್ ನಿಮ್ ಹಿಂದೆ ಬಿಟ್ಟಿದ್ವಿ.